ಕಾಂತಿ, ಏನ್ ಕಾಂತಿ ಇದೆಲ್ಲ? ಒಂದಾದ್ಮೇಲೆ ಒಂದು ತೊಂದರೆ ಬರ್ತಾನೆ ಇದೆ. ಎಲ್ಲ ಮುಗಿತಪ್ಪ ಅನ್ಕೊಳ್ಳೋಷ್ಟರಲ್ಲಿ ಈಗಿದು. ಇದೊಂದು ದೊಡ್ಡ ತೊಂದರೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ರೀ. ಆದರೆ ಒಂದು, ಹೇಮಾವತಿ ಅವರು ಮನೆಗೆ ಬಂದಿದ್ರು, ಹೀಗೆಲ್ಲ ಜಗಳ ಆಡಿದ್ರು, ನಾಟಕ ಮಾಡಿದ್ರು ಅಂತ ಅತ್ತೆಗೆ ಹೇಳೋದು ಬೇಡ. ಯಾಕಂದ್ರೆ ಅವ್ರು ಇದನ್ನೆಲ್ಲ ಹೇಗೆ ತಗೋತಾರೆ ಅಂತ ಗೊತ್ತಿಲ್ಲ ರೀ. ಏನ್ ಹೇಳ್ತಿದ್ಯಾ ಕಾಂತಿ ನೀನು? ಇದು ನಮ್ಮಮ್ಮನ ಮನೆ, ಅವರೇ ಯಜಮಾನಿ ಇಲ್ಲಿಗೆ. ಅವ್ರು ಹೇಳ್ದಾಗೆ ಎಲ್ಲ ನಡೀತಾ ಇರೋದು. ಇಷ್ಟು ದೊಡ್ಡ ವಿಷಯ ಆಗಿದೆ ಮನೆಯಲ್ಲಿ, ಅಮ್ಮನ್ ಹೇಳ್ತೀರಾ ಇರಕ್ಕಾಗುತ್ತಾ? ತಪ್ಪಾಗಲ್ವಾ ಅದು? ನಾವೀಗ ಈ ವಿಷಯನ ಅತ್ತೆ ಹತ್ರ ಹೇಳ್ತೀವಿ ಅಂತ ಇಟ್ಕೊಳ್ಳಿ. ಅವ್ರ ಮೊದಲೇ ಆರೋಗ್ಯ ಸರಿ ಇಲ್ಲ. ನೀವೇ ವಾರಕ್ಕೆ ಎಷ್ಟೊಂದು ಔಷಧಿ ಮಾತ್ರೆಗಳನ್ನ ತಂದ್ಕೊಡ್ತಾ ಇದ್ದೀರಿ. ಅಂಥದ್ರಲ್ಲಿ ಈ ವಿಷಯದ ಬಗ್ಗೆ ಅವರು ಹೆಚ್ಚಾಗಿ ತಲೆ ಕೆಡಿಸ್ಕೊಂಡು ಅವ್ರ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗಿ ಅದರಿಂದ ಇನ್ನೇನೋ ತೊಂದರೆ ಆಗೋದಕ್ಕಿಂತ ನಾವು ಅವ್ರಿಗೆ ವಿಷಯನ ಹೇಳ್ದೆ ಸುಮ್ಮನೆ ಇರೋದು ವಾಸಿ ಅಲ್ವೇನ್ರಿ? ಅದು ಸರಿ ಅಲ್ಲ. ಸುಬಣ್ಣ, ಹೇಮಾವತಿ ಮಾತಾಡ್ತಾ ಇರೋದು. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಕೂಡ್ಲೇ ಹೊರಟು ಬಾ. ಯಾಕೆ ತಾಯಿ, ಏನಾಯ್ತು? ನಿನ್ನ ಕೆಲಸ ಶುರು ಆಗ್ಬೇಕೀಗ. ಆ ಕಾಂತಿ ನೆಮ್ಮದಿನ ಹಾಳು ಮಾಡೋದಕ್ಕೆ ಒಳ್ಳೆ ಮುಹೂರ್ತ ಕೂಡ್ ಬಂದಿದೆ. ಬರ್ತೀನಿ ಬರ್ತೀನಿ. ಏನೇ ಇದೆಲ್ಲ? ಏನ್ ಮಾಡ್ತಾ ಇದೀಯಾ? ನೋಡ್ತಾ ಇರಿ, ಮುಂದೇನಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಮ್ಮವ್ರು ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗಿರೋ ಹಾಗಿದೆ. ಏನ್ ಗೊತ್ತಾ, ನನ್ ಚಿಕ್ಕದಿಂದ್ಲು ಈ ದೇವ್ರು ದೇವಸ್ಥಾನ ಅಂದ್ರೆ ಅಷ್ಟಕ್ಕಷ್ಟೇ. ದಿನ ನೀನ್ ಪೂಜೆ ಮಾಡೋದ್ ನೋಡ್ತಿದ್ನಲ್ಲ, ಅದೇನೋ ಗೊತ್ತಿಲ್ಲ, ನನ್ಗೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಸ್ತು. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹೂ ಕಿತ್ಕೊಂಡು ಅತ್ತೆ ಜೊತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಒಳ್ಳೆ ಕೆಲಸ ಮಾಡಿದೆ. ಗಂಡನ ಬಗ್ಗೆ ಭಕ್ತಿ ತೋರಿಸೋ, ಅವನಿಗೋಸ್ಕರ ಕಷ್ಟಪಡೋ ಹೆಣ್ಮಕ್ಳಿಗೆ ಸಾವಿತ್ರಿ ಅಂತಾರೆ. ಎಲ್ಲ ಹೆಂಡತಿರು ತನ್ನ ಗಂಡನ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಪಡ್ತಾನೆ ಇರ್ತಾರೆ. ಅಕ್ಕ, ನೀನು ಈ ಕತೆನ ಯಾಕೆ ಗೊತ್ತಾ ಇದೀಯ ಅಂತ ನನಗೆ ಗೊತ್ತಾಯ್ತು. ಯಾಕೆ? ಅತ್ತೆ ನನಗೆಲ್ಲ ಹೇಳಿದ್ರು. ಅತ್ತೆ ಹೇಳಿದ್ರ? ಏನ್ ಹೇಳಿದ್ರು? ಎಲ್ಲ ವಿಷಯನೂ ಹೇಳಿದ್ರು. ನೀನೇನೋ ಯೋಚನೆ ಮಾಡ್ಬೇಡ ಅಕ್ಕ. ನಿನ್ ಜೀವನದಲ್ಲಿ ನೀನ್ ಕಾಣದೇ ಇರೋ ಸುಖ ಸಂತೋಷನ ನಾನು ನಿನಗೆ ಕೊಡಿಸ್ತೀನಿ. ಯಾವತ್ತು ನಾನು ನಿನ್ನ ಅಕ್ಕ ಅಂತ ಸ್ವೀಕರಿಸಿದ್ನೋ ಆವತ್ತಿಂದ್ರೆ ನಿನ್ ಕಷ್ಟ ನನ್ನ ಕಷ್ಟ ಆಯ್ತು. ಏನೇ ಬಂದ್ರು ನಾವಿಬ್ರು ಅಕ್ಕ ತಂಗಿಯಾಗಿ ಎದುರಿಸೋಣ. ನಿನ್ ಕುಂಕುಮ ಸೌಭಾಗ್ಯ ಸಿಗೋ ಥರ ನಾನು ಮಾಡ್ತೀನಕ್ಕ. ನೀನೇನೋ ಯೋಚನೆ ಮಾಡ್ಬೇಡ. ಸುಬಣ್ಣ, ಆ ಮನೆ ವಾಸ್ತುನ ಸ್ವಲ್ಪ ಬದಲು ಮಾಡಿದ್ರೆ ಮಾತ್ರ ಅವರಿಗೆ ನನ್ನ ಶಾಪ ತಟ್ಟೋದು. ಅಂದ್ರೆ ಆ ಮನೆಗಿರೋದು 3 ದೊಡ್ಡ ಕಂಬಗಳು. ಒಂದು ರೇಣುಕಮ್ಮ, ಇನ್ನೊಂದು ಮಂಜುನಾಥ, 3ನೇದು ಆ ಕಾಂತಿ. ಮುಂದೆ ಆ 3 ಕಂಬಗಳಲ್ಲಿ ಸ್ವಲ್ಪ ವೀಕ್ ಅಂದ್ರೆ ಮಂಜುನಾಥ. ಅವನನ್ನ ಹೇಗಾದ್ರೂ ಮಾಡಿ ನಮ್ಮ ಕಡೆ ತಿರುಗಿಸ್ಕೋಬೇಕು. ಅವನು ಆ ಕಡೆ ಅಮ್ಮನ್ನ ಬಿಟ್ಕೊಡಕ್ಕಾಗ್ತಿಲ್ಲ, ಈ ಕಡೆ ಕಾಂತಿನೂ ಬಿಟ್ಕೊಡಕ್ಕಾಗ್ತಿಲ್ಲ. ಅವನೇನಾದ್ರೂ ನಮ್ಮ ಕಡೆ ತಿರುಗ್ದ ಅಂದ್ರೆ ಅವನು ನಮ್ಮ ಐಶ್ವರ್ಯಂಗೆ ನಿಜವಾದ ಗಂಡ ಆಗ್ತಾನೆ. ಆಗ ನಾವು ಒಂದೇ ಕಲ್ಲಿನಿಂದ 3 ಹಕ್ಕಿಗಳನ್ನ ಕೊಂದಾಗತ್ತೆ. ಅದಕ್ಕೆಲ್ಲ ಒಂದೇ ಪರಿಹಾರ. ಯಾವುದು ತಾಯಿ? ಐಶ್ವರ್ಯನ ಪ್ರಕಾರ ಮಂಜುನಾಥನ ಮೊದಲನೇ ಹೆಂಡತಿ ಕಾವೇರಿ ಮೂಗಿ. ಅವಳನ್ನ ಆ ಮನೆಗೆ ಮತ್ತೆ ಕಳಿಸೋದಕ್ಕೆ ಇದೇ ಸರಿಯಾದ ಸಮಯ. ನನ್ನ ಮಾತನ್ನು ಕೇಳಿ ಮೊದಲು ಹೋಗಿ ಆ ಕಾವೇರಿನ ಕರ್ಕೊಂಡು ಬನ್ನಿ. ಪರವಾಗಿಲ್ಲ, ನೀವು ಕಲ್ತ್ಕೊಂಡ್ಬಿಟ್ರಿ. ಆಯ್ತು ಬಿಡಿ, ನೀವು ಹೇಳಿದ ಹಾಗೆ ಮಾಡ್ತೀನಿ. ಕಾವೇರಿ ಕತ್ನಲ್ಲಿ ತಾಳಿ ಇರಬೇಕು. ಹಾಗೆ ಇನ್ನೊಂದು ಮಾತು, ಕಾವೇರಿ ಪಾತ್ರ ಮಾಡೋಳು ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು, ಗೊತ್ತಲ್ಲ? ಆಗಬಹುದು. ತಗಡುದುಂ